ಜೀವನ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ. ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಕಷ್ಟಪಡ್ತಾನೇ ಇದ್ದೀವಿ. ಇಲ್ಲೊಬ್ಬರು ನೋಡಿ ಈ ಸೈಕಲ್ನಿಂದ ಒಂದು ಏನೋ ಒಂದು ಮಾಡೋದಕ್ಕೆ ಅಂತ ಹೋಗ್ತಿದ್ದಾರೆ. ಆದರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಕೊನೆಗೆ ಆ ಥರ ಕುತ್ಕೊಂಡು ಸೈಕಲ್ ಇದು ಮಾಡೋಕ್ಕಾಗ್ದೇ ಮತ್ತೆ ಒಂದು ಹಾಗೆಯೇ ಹಿಂತಿರ್ಗ್ಸಕ್ಕೆ ಹೋಗ್ತಾರೆ. ಆವಾಗ ಆಗ್ದೇ ಮಲ್ಕೊಂಡು ಕೂಡ ಸೈಕಲ್ ಮೇಲೆ ಮಲ್ಕೊಳ್ಳೋ ಥರ ಇದು ಮಾಡ್ಕೊಂಡು ಅವಾಗ ತಿರುಗ್ಸಕ್ಕೆ ಹೋಗ್ತಾರೆ. ಅವರಿಗೇನು ಅಂದರೆ ಏನಾದರೂ ಒಂದು ನಾವು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಹಠಾಛಲ ಕೂಡ ಇರುತ್ತೆ. ಆ ಹಠಾಛಲದಲ್ಲಿ ಇರೋವಂಥವ್ರು ಏನು ಬೇಕಾದರೂ ಸಾಧಿಸೋಕ್ಕೆ ಸಿದ್ಧ. ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಫ್ರೆಂಡ್ಸ್. ಯಾವುದ್ರಲ್ಲಾದರೂ ಒಂದರಲ್ಲಿ ಒಂದು ಸಾಧನೆ ಅಂತ ಮಾಡಬೇಕು. ಅದು ನನಗೂ ಕೂಡ ಅದೇ ಆಸೆ. ಆದರೆ ನಾವೇನೇನೋ ಮಾಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಶನಿವಾರದ ಬೆಳಗಿನ ಲಾಗ್ ಆಗಿರುತ್ತೆ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶನಿವಾರ ಬೆಳಗಿಂದ ರೊಟೀನ್ ಯಾವ ರೀತಿ ಇರುತ್ತೆ ಅಂತ, ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಒಂದು ಕೆಲಸ ಇರುತ್ತಲ್ವ ಫ್ರೆಂಡ್ಸ್. ಇವತ್ತೊಂದು ಸ್ವಲ್ಪ ವಾಕೆಲ್ಲ ಮುಗಿಸ್ಕೊಂಬರೋಷ್ಟೊತ್ತಲ್ಲಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಆದರೆ ಎಲ್ಲ ಮುಗಿಸ್ಕೊಂಡು ಬಂದೆ. ಮನೆ ಹತ್ರನೂ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಇದು ಕೆಳಗಡೆ ಮನೆಯದು ಕೆಳಗಡೆ ಹೋಗಿ ಹಾಕ್ಬಿಟ್ಟು ಬಂದಿದ್ದು. ಇದು ನಮ್ಮ ಮನೆ ಹತ್ರ ರಂಗೋಲಿ ಹಾಕಿದ್ದು. ಯಾವ ರೀತಿ ಇದೆ ಅಂತ ಹೇಳಿ ನೋಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ಗೆ ಬೆಟ್ಟದ ನೆಲ್ಲಿಕಾಯಿ, ಕರ್ಬೇವಿನ ಸೊಪ್ಪು, ಕಾಳುಮೆಣಸು, ಉಪ್ಪು, ಶುಂಠಿ ಕುದಿನೂ ಹಾಕೋಬೋದು. ನನಗಾಗಲ್ಲ ಅಂತ ಹಾಕ್ಕೊಂಡಿಲ್ಲ. ಅದ್ರ ಜೊತೆಗೆ ಅವರೆಕಾಳು ಮತ್ತು ಆಲೂಗಡ್ಡೆ ಹಾಕಿ ಪಲಾವ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಏನಾದ್ರು ರೆಸಿಪಿ ಬೇಕಿದ್ದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ರೆಸಿಪಿ ಕಳಿಸ್ತೀನಿ. ನಾನೇನಿದು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಒಂದು ರೆಸಿಪಿ ನಾನು ಮುಂದೆ ತೋರಿಸ್ತಾ ಇದ್ದೀನಿ. ಹಂಗಾಗಿ ಈ ರೆಸಿಪಿ ನಾನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. 2-3 ನಾವು ರೆಸಿಪಿ ಮಾಡಿಕೊಂಡ್ರೆ ಜಾಸ್ತಿ ಆಗುತ್ತೆ ವೀಡಿಯೋಗಳು. ಆಮೇಲೆ ನಿಮಗೂ ಬೇಜಾರಾಗುತ್ತೆ ಫುಲ್ ಲಾಂಗ್ ವೀಡಿಯೋ ನೋಡೋದಕ್ಕೆ. ಹಾಗೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಯಿದ್ಲು, ಅವಳಿಗೂ ತಲೆ ಬಾಚಿ ಬಸ್ಸಾರು ಮಾಡೋದಕ್ಕೆ ಬೀನ್ಸು, ನೂಕಲ್ಲು, ಸೀಮೆ ಬದನೇಕಾಯಿ ಹಾಕಿದ್ದೀನಿ. ಮತ್ತು ತೊಗರಿಬೇಳೆ, ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಎಲ್ಲ ತೊಳೆದ್ಬಿಟ್ಟು ತರಕಾರಿ ಹಚ್ಕೊಂಡು ಈ ಥರ ಸಣ್ಣಗೆ ಹಚ್ಕೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 3 ಕೂಗಿಸ್ಕೊಳ್ಳಿ. ಆಮೇಲೆ ಇದನ್ನು ರುಬ್ಬೋದಕ್ಕೆ, ಬಸ್ಸಾರಿಗೆ ರುಬ್ಬೋದಕ್ಕೆ ಏನೇನು ಬೇಕು ಅಂತಂದರೆ ತೆಂಗಿನಕಾಯಿ, ಹುಣಸೆಹಣ್ಣು, ಒಂದು ಪೀಸು ಹಸೆ ಈರುಳ್ಳಿ, ಒಂದೇ ಒಂದು ಇಳಕ್ಕು ಬೆಳ್ಳುಳ್ಳಿ ಹಸೆದು, ಮತ್ತು ಟೊಮೊಟೊ. ಇದನ್ನು ನೋಡಿ ಪ್ಲೇಟಲ್ಲಿ ಇಟ್ಟಿದ್ದೀನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ, ಇದನ್ನು ಹುರ್ಕೊಬೇಕು. ಟೊಮೊಟೊ, ಕೊತ್ತಂಬರಿ ಏನೂ ಹುರಿಯೋದಿಲ್ಲ ನೋಡಿ. ಇವಾಗ ಇದರಿಂದ ತೆಗೆದು ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರು ಕಾಳು ನಾವು ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ರುಬ್ಬಕ್ಕೆ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್. ರುಬ್ಬಕ್ಕೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ನೋಡಿ. ಇವಾಗ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇವಾಗ ನಾವೇನೇನು ಅವಾಗಲೇ ತೊಗೊಂಡಿದ್ದೀವಿ ನೋಡಿ, ಒಂದು ಪ್ಲೇಟಲ್ಲೆಲ್ಲ ತೊಗೊಂಡಿದ್ದೀನಲ್ಲ, ಒಂದು ಪ್ಲೇಟಲ್ಲೆಲ್ಲ ತೊಗೊಂಡಿರೋದನ್ನು ಹುರ್ಕೊಬೇಕು. ಒಂದು ಹನಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಹಾಕೊಂಡು ನುಣ್ಣಗೆ ರುಬ್ಕೊಂಬಿಟ್ಟು ಇದನ್ನು ನೋಡಿ ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಕೆಂಪಗೆ ಆಗೋ ಥರ ಹುರ್ಕೊಂಬಿಟ್ಟು ಅದನ್ನು ಎಲ್ಲ ತೆಗ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ನೈಸಾಗಿ ಗಂಧ ಥರ. ನಮ್ಮ ತಾಯಿಯವ್ರು ಹೇಳೋದು, ಖಾರ ರುಬ್ಬೋದು ಯಾವ ಹದದಲ್ಲಿ ಇರಬೇಕಮ್ಮ ಖಾರ ಅಂದರೆ ಗಂಧದ ಥರ ರುಬ್ಬು ಅಂತಂದರು. ಆ ಥರ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಆಮೇಲೆ ಸಾಂಬಾರು ಒಗ್ಗರಣೆ ಹಾಕೋದಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿಬಿಟ್ಟು ಅದು ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆ ಬಸ್ಸಾಂಬಾರ್ದು ಅದನ್ನು ಹಾಕಬೇಕು. ಬಸ್ಸಾರದ ಮಸಾಲೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಉದುರಿಸ್ಬೇಕು. ಇದ್ರ ಸಾಂಬಾರಿಗೆ ನಿಮ್ಮ ಅಳತೆ ನಿಮಗೆ ಹಿಂಗೆ ಸಾಂಬಾರು ಸಪ್ಪೆ ಸಾರು ಇದಿರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಅದ್ರ ಇನ್ನೂ ಬೇಕಂದರೆ ಜಾಸ್ತಿ ಬೇಕಾದರೆ ಹಾಕ್ಕೊಬೋದು, ಇಲ್ಲ ಅಷ್ಟೇ ಸಾಕು ಅಂದರೆ ಅಷ್ಟೇ ಸಾಕು. ಸಾಂಬಾರು ಮಳ್ಳದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಇರೋರು ಸಾಂಬಾರು ಪುಡಿ ಹಾಕ್ಕೊಬೋದು, ಇಲ್ಲದೆ ಇರೋರು ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು. ನಮ್ಮ ಮನೇಲಿ ನಾನೇ ಸಾಂಬಾರು ಪುಡಿ ಮಾಡಿರ್ತೀನಿ. ಯಾವಾಗಲೂ ನಾನು 2 ಥರ ಸಾಂಬಾರು ಪುಡಿ ಮಾಡ್ಕೊತೀನಿ. ಇನ್ನೊಂದು ಸಲ ಅದ್ರ ರೆಸಿಪಿ ಹೇಳ್ತೀನಿ. ಇದು ಪಲ್ಯ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು. ನಾನು ಒಣಮೆಣ್ಸಿನ್ಕಾಯಿನೇ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಅದೊಂಚೂರು ರೋಸ್ಟ್ ಆಗಿದ ತಕ್ಷಣವೇ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಪಲ್ಯಕ್ಕೆ ಕಾಯಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪೇನು ಇವಾಗ ಹಾಕೋಂಗಿಲ್ಲ, ತರಕಾರಿ ಬೇಯುವಾಗಲೇ ಉಪ್ಪು ಹಾಕಿರೋದ್ರಿಂದ ಇವಾಗೇನು ಹಾಕೋಂಗಿಲ್ಲ. ಕಾಯಿ ಹಾಕ್ಬಿಟ್ಟು ಅದನ್ನು ರೋಸ್ಟ್ ಮಾಡಿಕೊಂಡು ಮತ್ತು ಏನು ನಾನು ಬೇಯಿಸಿಟ್ಕೊಂಡಿದ್ದೆ
ತರಕಾರಿನ ಅದನ್ನು ತೆಗ್ದು ಇದ್ರೊಳಗಡೆ ಬೇಳೆ ಮತ್ತು ಹೆಸರು ಕಾಳು ಇದನ್ನು ತೆಗ್ದು ಇದ್ರೊಳಗಡೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣವೇ ಆಫ್ ಮಾಡೋದಷ್ಟೇ ಫ್ರೆಂಡ್ಸ್. ಇದು ಬೇಗ ಆಗುತ್ತೆ ಪಲ್ಯ ಕೂಡ. ಮತ್ತು ಲಾಸ್ಟಲ್ಲಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಬೋದು, ಇದ್ದರೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಫ್ರೆಂಡ್ಸ್. ಮತ್ತು ನಿಮ್ಮ ಜೊತೆ ಒಂದು ಏನು ವಿಷಯ ಅಂತಂದರೆ, ನಾನು ಅಡುಗೆ ಮಾಡಿರೋ ಒಂದು ಕುಕ್ಕಿಂಗ್ ಹಾಗಲಕಾಯಿ ಪಲ್ಯಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ನಮ್ಮಂಥ ಹೊಸಬ್ರಿಗೆ ಈ ಥರ ಒಂದು ಕಮೆಂಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಅಡುಗೆಗಳು ನೀವು ಅಡುಗೆ ಮಾಡಿ, ಊಟ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಬಿಸಿ ಮುದ್ದೆ ರೈಸು ಮಾಡಿಕೊಂಡು ಮತ್ತು ಅದಕ್ಕೆ ಒಂದು ರೊಟ್ಟಿ ಹಾಕ್ಕೊಂಡಿರೋ ರಾಗಿ ರೊಟ್ಟಿ ಕೂಡ ಹಾಕ್ಕೊಂಡಿದ್ವಿ. ಯಾರು ಏನೇನು ತಿಂತಾರೆ ಅದು ಮಾಡ್ಕೊಡೋದೇ ಅಲ್ವಾ ಫ್ರೆಂಡ್ಸ್ ಹೆಣ್ಮಕ್ಳ ಕೆಲಸ. ಅದೆಲ್ಲ ಆಗಿದ ತಕ್ಷಣ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಪಾತ್ರೆ ತೆಗ್ದು ಇದು ಅಡುಗೆ ಆಗಿದ ತಕ್ಷಣ ಪಾತ್ರೆ ಕ್ಲೀನ್ ಮಾಡಿಬಿಡ್ಬೇಕು. ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಅಲ್ಲಿಗೊಂದು ನಮಗೆ ಸಮಾಧಾನ ಆಗುತ್ತೆ ಅಂತ ನನ್ನ ಭಾವನೆ ಫ್ರೆಂಡ್ಸ್. ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಮನೆ ಹತ್ರನೇ ದೇವ್ರು ಬಂದಿತ್ತು, ಹಂಗೆ ದೇವ್ರ ದರ್ಶನ ಅದೂ ಒಂದು ವೀಡಿಯೋ ತೊಗೊಂಡ್ವಿ. ಬಂಡಿಕಳಮ್ಮ ಮಾರಮ್ಮ ದೇವರು ಬಂದಿತ್ತು, ಅದನ್ನು ಒಂದು ವೀಡಿಯೋ ತೊಗೊಂಡ್ವಿ. ನೋಡಿ ಹೇಗಿದೆ ಅಂತ ದೇವ್ರ ದರ್ಶನ ನೀವು ಎಲ್ಲರೂ ಮಾಡಿ ಫ್ರೆಂಡ್ಸ್. ಅದನ್ನು ಮುಗಿಸ್ಕೊಂಡು ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ದೀಪಂಚಲಿ ನಗರದ ಹತ್ರ ಇರೋ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ನೀವು ಎಲ್ಲ ಸಮಸ್ಯೆಗಳು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಹಂಗೆ ಬರುವಾಗೆಲ್ಲ ತರಕಾರಿ ತೊಗೊಂಬಂದು ಎಲ್ಲ ತರಕಾರಿ ಎಲ್ಲ ಎತ್ತಿಡೋಣ ಅಂತ ಎತ್ತಿಟ್ಕೊತಾ ಇದ್ದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇನ್ನಷ್ಟು ವೀಡಿಯೋಗಳಿಗೆ ನೀವು ಒಂದು ಒಳ್ಳೆ ಕಮೆಂಟ್ ಹಾಕೋದ್ರಿಂದ ನಾವು ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಸಹಕಾರ ಆಗುತ್ತೆ, ಪ್ರೋತ್ಸಾಹ ನೀವು ನೀಡ್ದಂಗೆ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ತೊಗೊಂಡು ಮರ್ಗೆಣ್ಸ್ ನೋಡಿದೆ. ಮರ್ಗೆಣ್ಸಲ್ಲಿ ಚಿಪ್ಸು ಏನಾರು ರೆಸಿಪಿ ಮಾಡೋಣ ಅಂತ ತೊಗೊಂಡು ಬಂದ್ವಿ. ಹಾಗೆಯೇ ಸ್ಯಾಂಡ್ವಿಚ್ ತಿಂದ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಇವತ್ತಿನ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.